ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೆ ಮುಂದೆ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಅದನ್ನು ನೋಡಿಕೊಂಡು ಹಾಗೆ ನಿನ್ನೆ ನೈಟ್ ನೆನೆಸಿಟ್ಟಿದ್ದಂತಹ ಡ್ರೈ ಫ್ರೂಟ್ಸ್ನ ತಿಂದು ಒಂದು ಲೋಟ ಹಾಲು ಕುಡ್ಕೊಂಡು ಎಲ್ಲೋ ಹೋಗ್ತಾ ಇದ್ದೀವಿ. ಸೊ ಎಲ್ಲೋ ಹೋಗ್ತಾ ಇದ್ದಾಳೆ ಎಂದು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ತೋರಿಸ್ತೀನಿ ಮುಂದೆ. ಹೋಗೋ ರೋಡಲ್ಲಿ ರಾಯರ್ ಸಿಕ್ಕಿದ್ರು, ಹಾಗೆ ಅವರನ್ನು ಕೂಡ ನೋಡಿಕೊಂಡು ನಾವು ಹೋಗ್ತಾ ಇರೋದು ನಮ್ಮ ಅಕ್ಕ ಮನೆಗೆ. ಅವಳು ನಾನು ಇಬ್ಬರು ಬೆಂಗಳೂರಲ್ಲೇ ಇದ್ರೂ ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗೋದಕ್ಕೆ 1.5 hour ಬೇಕು. ಸೊ ಅದೇ ಬೇಜಾರಿಗೆ ನಾನು ಅವ್ರ ಮನೆಗೆ ಹೋಗ್ತಾನೇ ಇರಲಿಲ್ಲ ಜಾಸ್ತಿ. ಸೊ ಇವತ್ತೊಂದು ಸಲ ಹೋಗ್ಬಿಟ್ಟು ಬಂದುಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಫೈನಲಿ ರೀಚ್ ಆದ್ವಿ. ಇವತ್ತೊಂದು ಆಫೀಸ್ ಇದೆ, ಬನ್ನಿ ತೋರಿಸ್ತೀನಿ. ಮಾರುತಿ ಆಟೋ ಕನ್ಸಲ್ಟೆಂಟ್ಸ್ ಅಂತ ಆಫೀಸ್ ಇದೆ. ಸೊ ಇವರು ಸೆಕೆಂಡ್ಸಲ್ಲಿ ಮತ್ತು ಶೋರೂಮ್ಸ್ ಆಟೋಗಳು ಎಲ್ಲ ಸೇಲ್ ಮಾಡ್ತಾರೆ. ನೀವೇನಾದ್ರೂ ಸೆಕೆಂಡ್ಸಲ್ಲಿ ಆಟೋ ಬೈ ಮಾಡಬೇಕು ಅಂದರೆ, ಅಥವಾ ಶೋರೂಮ್ಸ್ ಆಟೋ ಬೈ ಮಾಡಬೇಕು ಅಂದರೆ, ಅಥವಾ ನಿಮ್ಮ ಆಟೋನ ಸೇಲ್ ಮಾಡಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬರೀ ಆಟೋ ಮಾತ್ರ ಅಲ್ಲ, ಕಾರ್ಸು ಕೂಡ ಸಿಗುತ್ತೆ, ಮತ್ತು ಕಾಸು ಕೂಡ ಸೇಲ್ ಮಾಡ್ಬೋದು ನೀವು ನಿಮ್ಮದು. ಆ್ಯಂಡ್ ಓಮಿನಿ ಬೈಕ್ ಈ ಥರದ್ದೆಲ್ಲ ಮಾಡ್ತಾರೆ. ಸೊ ನೀವು ಆ ಥರ ಏನಾದರೂ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಇದೆ ಇವ್ರ ಆಫೀಸು. ಇವ್ರ ನಂಬರು ಮತ್ತು ಕಾರ್ಡು ನಾನು ಇಲ್ಲಿ ಹಾಕಿರ್ತೀನಿ. ಸೊ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಅವ್ರ ಕಾರ್ಡು, ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಸಂಜೆ ಆದಮೇಲೆ ನಾವು ಅವ್ರ ಆಫೀಸ್ಗೆ ಒಂದು ವಾರ್ಡ್ರೋಬ್ ಬೇಕಿತ್ತು, ಫೈಲ್ಸ್ ಎಲ್ಲ ಇಡೋದಕ್ಕೆ, ಹಾಗೆ ತರೋಣ ಅಂದ್ಬಿಟ್ಟು ಈವ್ನಿಂಗ್ ಹೋಗಿದ್ವಿ. ಅಲ್ಲೇ ನಿಯರ್ ಇರುವಂಥ ಏರಿಯಾದಲ್ಲಿ ಚೆಕ್ ಮಾಡೋಣ ಅಂದ್ಬಿಟ್ಟು ಈ ಫರ್ನಿಚರ್ ಶಾಪಿಗೆ ಬಂದ್ವಿ. ಸೋಫಾ, ಡೈನಿಂಗ್ ಟೇಬಲ್ಲು, ವಾರ್ಡ್ರೋಬ್ಸು ಎಲ್ಲ ಚೆನ್ನಾಗಿತ್ತು. ಬಟ್ ಏನಂದರೆ ನಮ್ಮ ಪ್ರೈಸಿಗೆ ಅದು ಸೆಟ್ ಆಗಲಿಲ್ಲ. ನಾವು ಸ್ವಲ್ಪ ಕಡಿಮೆ ಕೇಳಿದ್ವಿ, ಬಟ್ ಆ ಪ್ರೈಸ್ ತುಂಬಾ ಜಾಸ್ತಿ ಅಂತ ಅನ್ನಿಸ್ತು ನಮಗೆ. ಅದಕ್ಕೆ ಆಪೋಸಿಟ್ ಇನ್ನೊಂದು ಫರ್ನಿಚರ್ ಶಾಪ್ ಇತ್ತು, ಅಲ್ಲಿ ನೋಡೋಣ ಅಂದ್ಬಿಟ್ಟು ಅಲ್ಲಿ ಹೋಗಿ ಒಂದು ಸಲ ಚೆಕ್ ಮಾಡಿದ್ವಿ. ಇಲ್ಲೊಂದು ಸಲ ಚೆಕ್ ಮಾಡೋಣ ಅಂತ ಬಂದ್ವಿ, ಬಟ್ ಅಲ್ಲಿಗಿಂತ ಇಲ್ಲಿ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು. ಫೈನಲ್ ಪ್ರೈಸ್ ಎಷ್ಟು ಹೇಳ್ತೀರಾ ಅಂದರೆ ಅವ್ರು ಅದನ್ನು ಹೇಳೋಕ್ಕೂ ರೆಡಿ ಇರಲಿಲ್ಲ. ಸೊ ಹಾಗಾಗಿ ನಾವು ಅಲ್ಲೂ ಕೂಡ ತಗೊಳ್ಳಿಲ್ಲ. ಆಲ್ರೆಡಿ ನಮ್ಮ ಅಕ್ಕ ಅವ್ರ ಏರಿಯಾದಲ್ಲೇ ಚೆಕ್ ಮಾಡಿದ್ರಂತೆ, ಬಟ್ ಅದು ವಾರ್ಡ್ರೋಬು ತುಂಬಾ ದೊಡ್ಡದಿದೆ, ಅಷ್ಟೊಂದು ನೆಸೆಸಿಟಿ ಇಲ್ಲ ಅಂದ್ಬಿಟ್ಟು ಚಿಕ್ಕದು ನೋಡೋಣ ಅಂತ ಇಲ್ಲಿಗೆ ಬಂದಿದ್ದು. ಬಟ್ ಇವರು ಚಿಕ್ಕದು ಕೇಳ್ತಿರೋ ಪ್ರೈಸಲ್ಲಿ ಆ ದೊಡ್ಡ ವಾರ್ಡ್ರೋಬೇ ಬಂದುಬಿಡುತ್ತೆ. ಸೊ ಹಾಗಾಗಿ ಅದೇ ಬೆಸ್ಟು ಅಂದ್ಬಿಟ್ಟು ಅದನ್ನೇ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಮೊದಲು ಅವರು ಇದೇ ಶಾಪಲ್ಲಿ ನೋಡ್ಕೊಂಡು ಹೋಗಿದ್ರಂತೆ, ಬಟ್ ಇಲ್ಲಿ ತುಂಬ ದೊಡ್ಡದಿದೆ ಆ್ಯಂಡ್ ತುಂಬ ಚಿಕ್ಕದಿದೆ. ಅವ್ರಿಗೆ ಬೇಕಾಗಿರೋದು ಮೀಡಿಯಮ್ ಸೈಜ್ ವಾರ್ಡ್ರೋಬು, ಫೈಲ್ಸ್ ಎಲ್ಲ ಕ್ಯಾರಿ ಮಾಡೋದಕ್ಕೆ ಅಷ್ಟೊಂದು ದೊಡ್ಡದು ನೆಸೆಸಿಟಿ ಇರೋಲ್ಲ. ಸೊ ಹಾಗಾಗಿ ಅವರು ಚಿಕ್ಕದು ನೋಡೋಣ ಮೀಡಿಯಮ್ ಸೈಜಲ್ಲಿ ಯಾವುದಾದ್ರೂ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದು. ಇಲ್ಲೂ ಎಲ್ಲ ವಾರ್ಡ್ರೋಬ್ಸು ಚೆನ್ನಾಗಿದೆ, ಬಟ್ ಅವ್ರಿಗೆ ಬೇಕಾಗಿರೋ ಸೈಜಲ್ಲಿ ಇರಲಿಲ್ಲ ಅಷ್ಟೇ. ಕೊನೆಗೆ ಅದೇ ವಾರ್ಡ್ರೋಬ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೈಸ್ ಎಲ್ಲ ಮಾತಾಡಿಕೊಂಡು ಫೈನಲ್ ಪ್ರೈಸ್ನ ಫಿಕ್ಸ್ ಮಾಡಿಕೊಂಡು
ಅದನ್ನೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಫೈನಲಾಗಿ ಅವರು ₹100 ಸೆಲೆಕ್ಟ್ ಮಾಡಿಕೊಂಡ್ರು. ಬೇರೆ ಏನಾದರೂ ಇದ್ದರೆ ಇಟ್ಕೊಬೋದು, ಮತ್ತು ಆ ಪ್ರೈಸಲ್ಲಿ ಇದೇ ಬಂದುಬಿಡುತ್ತಲ್ವ ಅಂತ. ಸೊ ಹಾಗಾಗಿ ಅದನ್ನೇ ತೊಗೊಂಡು ಬಂದರು. ಇದನ್ನೇ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಆಮೇಲೆ ಮನೆಗೆ ಬಂದ್ವಿ. ನಮ್ಮ ಅಕ್ಕ ನಮಗೋಸ್ಕರ ಮಟನ್ ಸಾಂಬಾರು, ಚಿಕನ್ ಗ್ರೇವಿ ಎಲ್ಲ ಮಾಡಿದ್ಲು. ಸೊ ಊಟ ಮಾಡಿ ನಾವು ಮಲ್ಕೊಳ್ಳೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಮಾರ್ನಿಂಗ್ ಎದ್ದು ಪಲಾವ್ ಮಾಡಿದ್ಲು. ಪಲಾವ್ ತಿಂದ್ಕೊಂಡು ನಾವು ನಮ್ಮ ಮನೆಗೆ ವಾಪಸ್ ಬಂದ್ವಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.